ಹೆಲೋ ರುಚಿಕರಂಗೆ ಸ್ವಾಗತ. ನೀವು ಇದನ್ನ ಮಾರ್ಚ್ 8 ನೋಡ್ತಾ ಇದ್ದೀರಾ ಅಂದ್ರೆ ಇವತ್ತು ಎಷ್ಟು ಸ್ಪೆಷಲ್ ದಿನ ಅಂತ ನಿಮ್ಗೆ ಗೊತ್ತು. ಇವತ್ತು ವುಮೆನ್ಸ್ ಡೇ, ಪ್ರಪಂಚದಲ್ಲಿರುವ ಎಲ್ಲಾ ಮಹಿಳೆಯರ ಹಬ್ಬ. ಮತ್ತೆ ನಾವು ಪ್ರತಿದಿನ ಮಾಡ್ತಾ ಇರುವ ಎಲ್ಲಾ ಕೆಲಸಗಳನ್ನ ಸೆಲೆಬ್ರೇಟ್ ಮಾಡುವ ದಿನ. ಇವತ್ತು ನಾನ್ ಮಾಡ್ತಿರೋ ರೆಸಿಪಿ ಕೂಡ ನನಗೆ ಸ್ವಲ್ಪ ಸ್ಪೆಷಲ್. ಬನ್ನಿ ನನ್ ಜೊತೆ ಸಿಂಪಲ್ ಮತ್ತು ಟೇಸ್ಟೆಡ್ ಡಿಶ್ ಎಗ್ ಗ್ರೀನ್ ಪೀಸ್ ಮಸಾಲಾ ಮಾಡೋಣ. ಇವತ್ತಿನ ವಿಡಿಯೋ ಸ್ವಲ್ಪ ಬೇರೆ ಇರುತ್ತೆ ನನ್ನ ಯೂಶುವಲ್ ರೆಸಿಪೀಸ್ ಇಂದ. ಯಾಕಂದ್ರೆ ಈ ಡಿಶ್ ಮಾಡ್ತಾ ಇರುವಾಗ ನಾನು ಒಂದು ಮುಖ್ಯವಾದ ವಿಷಯ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಸ್ತಿದೆ. ವುಮೆನ್ಸ್ ಡೇ ಟೈಮ್ ಅಲ್ಲಿ ಸೋಷಿಯಲ್ ಮೀಡಿಯಾ ಅಲ್ಲಿ ತುಂಬಾ ಪೋಸ್ಟ್ ನೋಡ್ತೀವಿ. ಅಮ್ಮ, ತಂಗಿ, ಹೆಂಡತಿ, ಮಗಳು, ನಮ್ ಜೀವನದಲ್ಲಿ ಇರುವ ಎಲ್ಲಾ ಮಹಿಳೆಯರಿಗೆ ಥ್ಯಾಂಕ್ಸ್ ಹೇಳೋದು. ಆಗ ನಾನೊಂದು ಸಿಂಪಲ್ ವಿಷಯ ಬಗ್ಗೆ ಯೋಚನೆ ಮಾಡಿದೆ. ನಾವು ನಾವೇ ಎಷ್ಟು ಸಲ ಅಪ್ರಿಶಿಯೇಟ್ ಮಾಡಿದೀವಿ? ಫ್ಯಾಮಿಲಿಗೆ ಅಡುಗೆ ಮಾಡೋದು ಅಂದ್ರೆ ಕೇವಲ ಕುಕಿಂಗ್ ಅಲ್ಲ, ಅದಕ್ಕೆ ಪ್ಲಾನಿಂಗ್, ಪೇಷನ್ಸ್ ಮತ್ತು ಎಲ್ಲರ ಟೇಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಯಾರಿಗೆ ಕಮ್ಮಿ ಉಪ್ಪು ಬೇಕು, ಯಾರಿಗೆ ಜಾಸ್ತಿ ಖಾರ ಬೇಕು, ಯಾರಿಗೆ ಎಗ್ ಹೇಗೆ ಕುಕ್ ಮಾಡಬೇಕು ಅಂತ ಇಷ್ಟ. ಸ್ವಲ್ಪ ಸಮಯ ಕಳೆದ್ಮೇಲೆ ನಾವು ಎಲ್ಲರ ಟೇಸ್ಟ್ ನ ಪರ್ಫೆಕ್ಟ್ ಆಗಿ ನೆನ್ಪಿಟ್ಕೊಳ್ತೀವಿ. ಆದ್ರೆ ಯಾವಾಗ ಒಂದ್ ಸಮಯದಲ್ಲಿ ನಮ್ ಸ್ವಂತ ಟೇಸ್ಟ್ ನ ನಾವೇ ಮರ್ತು ಬಿಡ್ತೀವಿ. ಆಗ ನನ್ಗೊಂದ್ ಸರ್ಪ್ರೈಸಿಂಗ್ ವಿಷಯ ಗೊತ್ತಾಯ್ತು. ನನ್ ಫೇವ್ರೆಟ್ ಎಗ್ ಗ್ರೀನ್ ಪೀಸ್ ಮಸಾಲಾ ನಾನು ವರ್ಷಗಳಿಂದ ಮಾಡೇ ಇಲ್ಲ. ನನ್ ಫ್ಯಾಮಿಲಿಗೆ ಇಷ್ಟ ಆಗಲ್ಲ ಅಂತ ಅಲ್ಲ, ಆದ್ರೆ ಎಲ್ಲರ ನೀಡ್ಸ್ ಮತ್ತು ಪ್ರಿಫರೆನ್ಸ್ ಬಗ್ಗೆ ಥಿಂಕ್ ಮಾಡ್ತಾ ಮಾಡ್ತಾ ಅದು ನನ್ನ ಮೈಂಡ್ಗೆ ಬರ್ಲೇ ಇಲ್ಲ. ಈ ಡಿಶ್ ತುಂಬಾ ಸಿಂಪಲ್ ಆದ್ರೂ ಇದರ ಮುಖ್ಯ ಇಂಗ್ರೀಡಿಯೆಂಟ್ ಎಗ್ಸ್ ತುಂಬಾ ಹೈ ಕ್ವಾಲಿಟಿ. ಯಾಕಂದ್ರೆ ಮಹಿಳೆಯರಾಗಿ ನಾವು ನಮ್ಮ ನ್ಯೂಟ್ರಿಷನ್ಗೆ ತುಂಬಾ ಸಲ ಗಮನ ಕೊಡಲ್ಲ. ಎಗಾಸ್ ಹೆನ್ಸ್ಗೆ ಪ್ಯೂರ್ ಹರ್ಬಲ್ ಡಯಟ್ ಕೊಡ್ತಾರೆ. ಮೇಸ್, ರೈಸ್, ಸೋಯಾ, ಮಸ್ಟರ್ಡ್, ಸನ್ಫ್ಲವರ್, ಮ್ಯಾರಿಗೋಲ್ಡ್ ಎಕ್ಸ್ಟ್ರಾಕ್ಟ್ ಮತ್ತು ಇನ್ನು ಕೆಲವು ಇಂಗ್ರೀಡಿಯೆಂಟ್ಸ್. ಈ ಬ್ಯಾಲೆನ್ಸ್ ಫೀಡ್ ಇಂದ ಎಗ್ಸ್ ಅಲ್ಲಿ ಅಮಿನೋ ಆಸಿಡ್ಸ್ ಮತ್ತು ಒಮೆಗಾ 3 ನ್ಯಾಚುರಲಿ ರಿಚ್ ಇರುತ್ತೆ. ಅದಕ್ಕೆ ಈ ಎಗ್ಸ್ ನ್ಯಾಚುರಲ್ ಆರೆಂಜ್ ಯೋಕ್ ಇರುತ್ತೆ. ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಮೊದಲು ನಾನು ಎಗ್ಸ್ ನ ವಿಸ್ಕ್ ಮಾಡ್ತೀನಿ, ಸ್ವಲ್ಪ ಸಾಲ್ಟ್ ಮತ್ತು ಪೆಪ್ಪರ್ ಹಾಕ್ತೀನಿ. ಈಗ ಆನಿಯನ್ಸ್ ನ ಸಾರ್ಟ್ ಮಾಡ್ತೀನಿ. ಆನಿಯನ್ಸ್ ಚೆನ್ನಾಗಿ ಸಾರ್ಟ್ ಆದ್ಮೇಲೆ ವಿಸ್ಕ್ ಮಾಡಿದ ಎಗ್ಸ್ ನ ಹಾಕ್ತೀನಿ, ಸ್ವಲ್ಪ ಸಾಲ್ಟ್ ಮತ್ತು ಪೆಪ್ಪರ್ ಜೊತೆ. ಈಗ ಕುಕ್ ಗ್ರೀನ್ ಪೀಸ್ ಹಾಕ್ತೀನಿ. ಗ್ರೀನ್ ಪೀಸ್ ನಾನು ಮೊದಲೇ ಸಾಲ್ಟ್ ಮತ್ತು ಪೆಪ್ಪರ್ ಜೊತೆ ಕುಕ್ ಮಾಡಿದ್ದೆ. ಫ್ರೆಶ್ ಅರೋಮಾಗೆ ಕರಿ ಲೀವ್ಸ್ ಕೂಡ ಹಾಕ್ತೀನಿ. ಫೈನಲಿ ಸ್ವಲ್ಪ ಗರಂ ಮಸಾಲ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ತೀನಿ. ಕೆಲವೊಮ್ಮೆ ನಾವು ನಮ್ಗೆ ನಾವೇ ರಿಮೈಂಡ್ ಮಾಡ್ಕೋಬೇಕು, ನಮ್ಮ ಫೇವ್ರೆಟ್ ಬ್ರೇಕ್ಫಾಸ್ಟ್ ಕೂಡ ನಮ್ಗೆ ಬೇಕು ಅಂತ. ಯಾವಾಗಾದ್ರೂ ಸ್ವಲ್ಪ ಸಲ ನಮ್ಗೆ ಇಷ್ಟ ಆದ ಅಡ್ಗೆನ ಮಾಡೋದು ತಪ್ಪಲ್ಲ. ನೀನು ಒಂಟಿಯಾಗಿ ತಿಂತಿದ್ರೆ ಡಿಶ್ಗೆ ಏನ್ ಹಾಕ್ತೀಯ ಅಂತ ಕೂಡ ಥಿಂಕ್ ಮಾಡ್ಬೇಕು. ಡಿಶ್ ಆಲ್ಮೋಸ್ಟ್ ರೆಡಿ ಆಗಿದೆ, ಸ್ಮೆಲ್ ತುಂಬಾ ಮೌತ್ ವಾಟರಿಂಗ್ ಇದೆ. ನನ್ಗೆ ತುಂಬಾ ಹಸುವಾಗ್ತಾ ಇದೆ, ಟ್ರೈ ಮಾಡೋಕೆ ವೇಟ್ ಮಾಡ್ತಾ ಇದ್ದೀನಿ. ಡಿಶ್ ಪರ್ಫೆಕ್ಟ್ ಆಗಿ ಬಂದಿದೆ, ನನ್ಗೆ ತುಂಬಾ ಇಷ್ಟ ಆಯ್ತು. ಎಗ್ಸ್ ತುಂಬಾ ರಿಚ್ ಮತ್ತು ಫಿಲ್ಲಿಂಗ್ ಟೇಸ್ಟ್ ಇದೆ. ಸೊ ಫ್ರೆಂಡ್ಸ್, ಈ ಡಿಶ್ ನಾನು ಇನ್ನು ತುಂಬಾ ರೆಗ್ಯುಲರ್ ಆಗಿ ಮಾಡ್ತೀನಿ. ಯಾಕಂದ್ರೆ ನನ್ಗೆ ಅನ್ಸುತ್ತೆ ನನ್ ಟೇಸ್ಟ್ ಕೂಡ ಇಂಪಾರ್ಟೆಂಟ್ ಅಂತ. ನನ್ನ ಫ್ಯಾಮಿಲಿ ಕೂಡ ಈ ಡಿಶ್ ನ ಇಷ್ಟಪಡ್ತಾರೆ ಅಂತ ನಂಗೆ ನಂಬಿಕೆ. ಎಸ್ಪೆಷಲಿ ಎಗಾಸ್ ಎಗ್ಸ್ ಜೊತೆ ಇದು ಇನ್ನೂ ಬೆಟರ್ ಟೇಸ್ಟ್ ಬರುತ್ತೆ. ನೀವು ಕೂಡ ಇದನ್ನ ಟ್ರೈ ಮಾಡಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಐಕಾನ್ ನ ಪ್ರೆಸ್ ಮಾಡಿ. ಹ್ಯಾಪಿ ವುಮೆನ್ಸ್ ಡೇ. ನಿಮ್ಮನ್ನು ನೀವು ನೋಡ್ಕೊಳ್ಳಿ, ಬೇರೆಯವ್ರ ಬಗ್ಗೆ ಥಿಂಕ್ ಮಾಡೋದಕ್ಕಿಂತ ಮೊದಲು ನಿಮ್ಮನ್ನು ನೀವು ಪ್ರಿಯಾರಿಟಿ ಕೊಡೋದು ತುಂಬಾ ಇಂಪಾರ್ಟೆಂಟ್. ಎಗಾಸ್ ಎಗ್ಸ್ ನ ಟ್ರೈ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಬಾಯ್.